ಆದ್ರೂ ಅವ್ರ ಕಿವಿಗೆ ಬಿದ್ದಿದ್ರು ಕೂಡ ಅವರು ವಿಡಿಯೋ ಕೊಟ್ಟಿರೋದು ನಮ್ಗೆ ಯಾವಾಗ ಕಾನ್ಫರೆನ್ಸ್ ಮೂಲಕ ರಾತ್ರಿ 12 ಗಂಟೆಯಲ್ಲಿ ರೀಲ್ಸ್ ಇಂದ ಕೊಟ್ಟಿದ್ದಾರೆ. ಯಾಕೆ ಅದಕ್ಕೆ ರೀಲ್ಸ್ ಇಂದ ಕೊಟ್ರೆ ಜನ್ಜಿಗಳಿಗೆ ಬೇಗ ತಲುಪುತ್ತೆ ಅಂತನಾ? ಪ್ರಜಾಪ್ರಭುತ್ವ, ನಮ್ಗೆ ಬೇಕಾದಂತಹ ನಾಯಕರನ್ನ ನಾವು ಆಯ್ಕೆ ಮಾಡ್ಕೊಂಡಿರ್ತೀವಿ. ನಮ್ಗೆ ಫಂಡಮೆಂಟಲ್ ರೈಟ್ಸ್ ಅಂತ ಇರುತ್ತೆ, ಯಾಕಂದ್ರೆ ಸಂವಿಧಾನ ಗೊತ್ತಿಲ್ವಾ ಅವರಿಗೆ? ಅದ್ರಲ್ಲಿ ಇದೆ ಏನು, ನಾವು ಶಾಂತಿಯುತವಾಗಿ ಸಭೆ ಸೇರುವ ಅಥವಾ ಹೋರಾಟಗಳನ್ನು ಮಾಡುವ ಅನ್ನೋ ಒಂದು. ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷರು ಇವಾಗ ಏನ್ ನಡೀತಾ ಇದೆ, ನೀಟ್ 21 ಜನ ಸ್ಟೂಡೆಂಟ್ಸ್ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಈ ವಿಷಯ, ಈ ಹೋರಾಟಗಳು ನರೇಂದ್ರ ಮೋದಿ ಅವರಿಗೆ ಗೊತ್ತಿದೆ. ಒಂದೂವರೆ ತಿಂಗಳಿಂದಾನು ಹೋರಾಟಗಳು ನಡೀತಾ ಇದೆ. ಆದ್ರೂ ಅವ್ರ ಕಿವಿಗೆ ಬಿದ್ದಿದ್ರು ಕೂಡ ಅವರು ವಿಡಿಯೋ ಕೊಟ್ಟಿರೋದು ನಮ್ಗೆ ಯಾವಾಗ ಕಾನ್ಫರೆನ್ಸ್ ಮೂಲಕ ರಾತ್ರಿ 12 ಗಂಟೆಯಲ್ಲಿ ರೀಲ್ಸ್ ಇಂದ ಕೊಟ್ಟಿದ್ದಾರೆ. ಯಾಕೆ ಅವರು ಜನಗಳು ನ್ಯೂಸ್ ಚಾನಲ್ ನೋಡಲ್ಲ ಅಂತನಾ? ಅದಕ್ಕೆ ರೀಲ್ಸ್ ಇಂದ ಕೊಟ್ರೆ ಜನ್ಜಿಗಳಿಗೆ ಬೇಗ ತಲುಪುತ್ತೆ ಅಂತನಾ? ಅದನ್ನ ಒಂದು ವಿಡಿಯೋ ಮಾಡೋದಕ್ಕೆ ಇಷ್ಟು ದಿನ ಬೇಕಾಯ್ತಾ ಅಂತ ನಾವು ಕೇಳ್ತಿರೋದು. ನಾವಿರುವಂತದ್ದು ಎಂತಹ ಸಮಾಜದಲ್ಲಿ? ಪ್ರಜಾಪ್ರಭುತ್ವ, ನಮ್ಗೆ ಬೇಕಾದಂತಹ ನಾಯಕರನ್ನ ನಾವು ಆಯ್ಕೆ ಮಾಡ್ಕೊಂಡಿರ್ತೀವಿ. ನಮ್ಗೆ ಫಂಡಮೆಂಟಲ್ ರೈಟ್ಸ್ ಅಂತ ಇರುತ್ತೆ, ಅದು ಅವ್ರಿಗೆ ಗೊತ್ತಿದೆಯಾ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಸಂವಿಧಾನ ಗೊತ್ತಿಲ್ವಾ ಅವರಿಗೆ? ಅದ್ರಲ್ಲಿ ಇದೆ ಏನು, ನಾವು ಶಾಂತಿಯುತವಾಗಿ ಸಭೆ ಸೇರುವ ಅಥವಾ ಹೋರಾಟಗಳನ್ನು ಮಾಡುವ ಅನ್ನೋ ಒಂದು ಹಕ್ಕಿದೆ. ಅಂದ್ರೆ ವಾಟ್ ಅಬೌಟ್ ಆರ್ಟಿಕಲ್ 19 ಅಲ್ವಾ? ಅವರು ಗೂಂಡಾಗಳಿಂದ ಕರೆಸ್ತಾರೆ. ಇವಾಗ ಪೊಲೀಸರಿಗೆ ಅವರ ಒಂದು ಮೇಲ್ಗಡೆಯಿಂದ ಆದೇಶ ಬರ್ದೆ ಯಾರು ಕೂಡ ಆ ರೇಂಜಿಗೆ ಲಾಠಿ ಚಾರ್ಜ್ ಅನ್ನ ಮಾಡೋದಿಲ್ಲ. ಅಲ್ಲಿ ಬಂದಿರುವಂತಹವರು ಸ್ಟೂಡೆಂಟ್ಗಳು ಕೂಡ, ಸ್ಟೂಡೆಂಟ್ಸ್ ಮೇಲೆ ಆಗ್ಲಿ ಅವರಿಗೆ ಸಪೋರ್ಟ್ ಮಾಡಕ್ಕೆ ಬೇರೆ ಬೇರೆ ಒಂದು ಯುವ ಸಮುದಾಯಗಳು ಕೂಡ ಅಲ್ಲಿ ಜೊತೆಗೆ ಸೇರ್ಕೊಂಡಿದ್ದಾವೆ. ಆದ್ರೆ ಅಲ್ಲಿ ಲಾಠಿ ಏನ್ ಯೂಸ್ ಮಾಡ್ತಾರೆ, ಆ ಲಾಠಿಗಳಿಗೆ ಮೊಳೆಗಳನ್ನ ಕೂಡ ಹೊಡೆದು ಅಲ್ಲಿ ತುಂಬಾ ಜನಕ್ಕೆ ಗಾಯವನ್ನಗೊಳಿಸಿದ್ದಾರೆ. ತುಂಬಾ ಖಂಡನೀಯ ಅಂತ ಅನ್ಸುತ್ತೆ ಸರ್. ಇದನ್ನೆಲ್ಲ ನೆನ್ಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ ಅಲ್ಲಿ ಹೋಗಿರೋರು ತಮ್ಮ ಏನೋ ಆಸ್ತಿ ಬೇಕು, ಅಂತಸ್ತು ಬೇಕು ಅಂತ ಕೇಳೋರಲ್ಲ. ಒಂದು ನೀಟ್ ಎಕ್ಸಾಮ್ ನ ನೀಟಾಗಿ ನಡೆಸ್ಕೊಡಿ ಅಂತ ಕೇಳೋದಿಕ್ಕೆ ಅಲ್ಲಿ ಹೋಗಿರುವಂತದ್ದು. ಇನ್ನೊಂದೇನು ಅಂತ ಅಂದ್ರೆ, ಪೊಲೀಸ್ ಅವರು ಸ್ಟೂಡೆಂಟ್ ಗಳನ್ನ ಕರ್ಕೊಂಡು ಹೋಗ್ತಾರೆ ಗೊತ್ತಾ ಬಸ್ ಅಲ್ಲಿ. ಅವಾಗ ಏನ್ ಹೇಳ್ತಾರೆ, ನೀವ್ ಹಿಂಗೆ ಹೋರಾಟ ಮಾಡಿದ್ರೆ ಡ್ರಗ್ಸ್ ಕೇಸ್ ಹಾಕಿ ನಿಮ್ನ ಒಳಗಡೆ ಹಾಕಿಸ್ತೀನಿ ಅನ್ನೋ ಒಂದು ವಿಡಿಯೋ ಹರಿದಾಡ್ತಾ ಇದೆ. ಅದು ಎಲ್ರಿಗೂ ಗೊತ್ತು. ಈ ರೀತಿ ಒಂದು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಈ ಎತ್ತ ಹೋಗ್ತಿದೆ, ಈ ವಿಷಯಗಳೇ ಗೊತ್ತಾಗ್ತಾ ಇಲ್ವಾ? ನೀಟ್ ಓಕೆ, ಇದೇನೋ ಒಂದ್ಸಲ ಆಗಿರೋದ? 5 ವರ್ಷಗಳಲ್ಲಿ 3 ಬಾರಿ ನೀಟ್ ಸೋರಿಕೆ ಆಗಿದೆ ಸರ್. ಮತ್ತೆ ಯಾರು ಹಂಗಿದ್ರೆ ಬೇರೆ ಕಡೆಯಿಂದ ಕರ್ಕೊಂಡ್ಬಂದು ಸ್ಟ್ರೈಕ್ ಮಾಡ್ಕೊಂತದ್ ಏನ್ ಸರ್ ಇರುತ್ತೆ? ಬಿಹಾರದಿಂದ ಬಂದಿದ್ದಾರೆ, ಅಸ್ಸಾಮಿಂದ ಬಂದಿದ್ದಾರೆ, ಎಷ್ಟೋ ಜನ ಬೇರೆ ಬೇರೆ ಊರುಗಳಿಂದ ಬಂದಿದ್ದಾರೆ, ಪಂಜಾಬ್ ಇಂದ ಬಂದಿದ್ದಾರೆ, ಡೆಲ್ಲಿಯಿಂದ ಬಂದಿದ್ದಾರೆ. ಹಾಗಿದ್ರೆ ಎಲ್ರಿಗೂ ಏನ್ ಮಾಡೋ ಕೆಲಸ ಇರಲ್ಲ ಅಂತನ ಸರ್? ಎಲ್ರು ತಮ್ಮ ಕೆಲಸವನ್ನ ಬಿಟ್ಟು ಒಂದು ದೇಶಕ್ಕೋಸ್ಕರ, ನೋಡಿ ನಾವು ಪಕ್ಷ ಅಂತ ಅನ್ನೋದಕ್ಕಿಂತ ಮುಂಚೆ ನಮ್ಮ ದೇಶ ನಮಗೆ ಮುಖ್ಯ. ನಮ್ಮ ದೇಶಕ್ಕೋಸ್ಕರ ನಾವು ಹೋರಾಡ್ತೀವಿ. ಏನೇನೋ ಹೇಳಿಕೆ ಕೊಡ್ತಾರೆ ಸರ್. ಕ್ರಾಕರ್ಸ್ ಗಳು ವಾಂತಿ ಮಾಡ್ಬೋದು, ಕ್ರಾಂತಿ ಮಾಡಕ್ ಆಗಲ್ಲ. ಏನ್ ಈ ಕ್ರಾಕರ್ಸ್ ಗಳು ನಮ್ಗೆ ಏನ್ ಮಾಡ್ಬಿಡ್ತಾರೆ ಅಂತ. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬೌದ್ಧ, ಜೈನ ಪ್ರತಿಯೊಂದು ಧರ್ಮವನ್ನು ಹೊಂದಿರುವಂತಹ ದೇಶ ನಮ್ದಾಗಿರುತ್ತೆ. ಯಾಕಂದ್ರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಇವಾಗ ಅವ್ರು ಬರ್ಲಿಲ್ಲ, ಇವ್ರು ಬರ್ಲಿಲ್ಲ, ಆ ಜಾತಿ ಬೇಕು, ಈ ಜಾತಿ ಬೇಕು ಅಂದ್ರೆ ಸ್ವಾತಂತ್ರ್ಯ ಬರ್ತಾ ಇರ್ಲಿಲ್ಲ. ಪ್ರತಿಯೊಂದು ಜಾತಿಗಳು ಸೇರಿದ್ರಿಂದಲೇ ನಮ್ಗೆ ಒಂದು ಸ್ವಾತಂತ್ರ್ಯ ಸಿಕ್ಕಿದ್ದು. ಹೇಳ್ತಾರೆ ಯುವಕರ ಕೈಯಲ್ಲಿರೋದು ನಮ್ ದೇಶ ಅಂತ ಎಷ್ಟೋ ಮಹಾನ್ ವ್ಯಕ್ತಿಗಳು ಕೂಡ ಹೇಳಿದ್ದಾರೆ. ಅಂತ ಮಾತಿನ ಅವ್ರಿಗೆ ನಾನು ಪದೇ ಪದೇ ನೆನಪು ಮಾಡೋದಕ್ಕೆ ನೆನಪಿಸ್ತೀನಿ. ಏನಕ್ಕೆ ಅಂತಂದ್ರೆ ಯುವಕರೇ ದೇಶದ ಶಕ್ತಿ. ಅವರು ಅಳ್ಳಾಡಿದ್ರೆ ದೇಶನೇ ಅಳ್ಳಾಡುತ್ತೆ. ಯಾವತ್ತು ನಾವು ಒಂದು ಉತ್ತಮ ಎಜುಕೇಶನ್ ಸಿಸ್ಟಮ್ ಅನ್ನ ಕೇಳ್ತೀವಿ ಹೊರತು ಬೇರೆ ಯಾವ ಅಡ್ಡದಾರಿನೂ ಅಲ್ಲ. ಎಷ್ಟೋ ವರ್ಷಗಳಿಂದ ಓದ್ಕೊಂಡು ನಾವು ಪ್ರಿಪರೇಷನ್ ಮಾಡ್ಕೊಂಡು ಬಂದಿರ್ತೀವಿ. ಈ ರೀತಿ ನೀಟ್ ನ ಲೀಕ್ ಮಾಡಿ ಇದ್ ಮಾಡಿದ್ರೆ ಎಷ್ಟು ಬೇಸರ ಆಗುತ್ತೆ, ನಮ್ಮ ಎಷ್ಟು ಪರಿಶ್ರಮ ಇರುತ್ತೆ, ಎಲ್ಲ ವ್ಯರ್ಥ ಆಗುತ್ತೆ. ಅದನ್ನ ಮಾನ್ಯ ಪ್ರಧಾನ ಮಂತ್ರಿಗಳು ಅದ್ರ ಬಗ್ಗೆ ಯೋಚಿಸಿ ಆದಷ್ಟು ಬೇಗ ಧರ್ಮೇಂದ್ರ ಪ್ರಧಾನ್ ಅವ್ರಿಗೆ ರಾಜೀನಾಮೆಯನ್ನ ಅವ್ರ ಕಡೆಯಿಂದ ಕೊಡಿಸ್ಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಧನ್ಯವಾದ. Mr. Prime Minister of India, he is the education minister and he has the vision for the country. Question is the aspirations, the people who are having the motivation to pursue something, demotivating the youths and not promoting the right leaders. This is not just a problem, this is a problem of the system, because I believe promoting the influence, promoting the favoritism is not the leadership. Leadership is when you promote the right leaders who are responsible for the country, who are responsible for the nation, who believe they have the maximum potential to achieve the goal. And the loss is not only for the students, the loss is for the nation, because I believe that the motivation for the students is like the motivation for the country. How can we raise the flag for 15th August telling that we are safe in this nation when we are not safe? When people are dying, people are having the trauma, understanding this mental health goskara ee country safe illa anta.
ಒಂದು ಪ್ರಶ್ನೆ ಎತ್ತಿರೋದು ಮೆಂಟಲ್ ಹೆಲ್ತ್ಗೆ. ಟ್ರಾಮಾ ಅನ್ನೋದು ಏನು ನರೇಂದ್ರ ಮೋದಿಗೆ ಗೊತ್ತಾ? ಟ್ರಾಮಟೈಸ್ಡ್ ಸ್ಟೂಡೆಂಟ್ಸ್ ಎಷ್ಟು ಟ್ರಾಮಾ ಇಂದ ಹೋಗ್ತಾವ್ರೆ ಅದು ಗೊತ್ತಾ? ನಿಜವಾದ ಪ್ರಶ್ನೆ ಏನು ಬರ್ತೈತೆ ಅಂದ್ರೆ, ಈ ಸ್ಟೂಡೆಂಟ್ಸ್ಗೆ ಡಿಮೋಟಿವೇಟ್ ಮಾಡ್ದಂಗೆ ಒಂದು ನೇಷನ್ಗೆ ಡಿಮೋಟಿವೇಶನ್, ಅವ್ರ ಫ್ಯೂಚರ್ ಒಂದು. ಸೊ ಅವ್ರ ರೈಟ್ಗೋಸ್ಕರ ನಾವು ಇಲ್ಲಿ ನಿಂತಿದೀವಿ. ಇದು ರೆಸ್ಪಾನ್ಸಿಬಿಲಿಟಿ ಒಂದು ಲೀಡರ್ಶಿಪ್ಗೆ ಬಂದಿರೋದು ಪ್ರಶ್ನೆ. ಇದು ಒಂದು ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂದ್ರೆ ಇಟ್ ಈಸ್ ಅ ಶೇಮ್. ಇಟ್ ಈಸ್ ಅ ಟ್ರೂ ಶೇಮ್ ಟು ಲೂಸ್ ಸೋ ಮೆನಿ ಆಫ್ ದ ಸ್ಟೂಡೆಂಟ್ಸ್ ಅಂಡ್ ದ ಯೂತ್ಸ್ ಹೂ ಆರ್ ಹ್ಯಾವಿಂಗ್ ದ ಇನ್ಸ್ಪಿರೇಷನ್. ಈಗ ಪ್ರಶ್ನೆ ಬರ್ತಾ ಈ ಕಂಟ್ರಿಗೋಸ್ಕರ ನಾವು ಏನ್ ಮಾಡ್ಬೇಕು ಅಂತ ಒಂದು ಸ್ಟೂಡೆಂಟ್ಸ್ಗೆ ಕ್ವಶನ್ ನಿಂತೈತೆ. ಸೊ ಈ ಚಾಲೆಂಜಿಂಗ್ ಆಗಿರೋದು ಸಿಚುವೇಶನ್ಗೆ ಒಂದೇ ಒಂದು ಸೊಲ್ಯೂಷನ್ ಇರೋದು, ವಿ ನೀಡ್ ದ ರಿಸಿಗ್ನೇಷನ್ ಆಫ್ ದ ಮಿನಿಸ್ಟರ್ ಆಫ್ ಎಜುಕೇಶನ್ ಸಿಸ್ಟಮ್. ಬಿಕಾಸ್ as being a detective, as being a criminologist, I understand everything stands with the pattern of abuse, pattern of intelligence to destroy the country. And I believe and stand for the truthness and justice and peace for the country. This is a loss for the nation. I want everybody to speak up on this matter, because this is not only a small thing. This is the biggest problem. You can neglect now, but future is going to be destroyed. Speak up. Don't be afraid. And I want students to stand up for the justice, because they have aspiration for this country. They have passion. I'm not saying Congress or BJP. I'm saying, where is the leadership? Where is the justice that you're giving to the people? People are being traumatized. Again, I'm talking about the mental health, because if we as the Indians, we are not safe from the mental health, then what we will be safe from? We are not talking about the justice. The Constitution talks about the law and determination of the interpretation for the justice. We are talking about the point. We need the resignation, because you can't favoritismly promote the leader telling that this leader is fair when he is unfair. Legal system talks about the pattern. When he has used the patterns to destroy again and again, leaking the papers, this is not the right thing which he is doing, and we are against it. And respective Mr. Prime Minister Narendra Modi ji, the kindly request is to stand up for the nation and let the education minister resign. And thank you all. Thank you.